ನಮಸ್ಕಾರ. ನಾನು ಉಮೇಶ್ ಶೆಟ್ಟಿ, ಅಭಯ ಸೇವಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ದುರ್ಗಾ ಪರಮೇಶ್ವರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್. ಬಂಧುಗಳೇ, ನಿಮ್ಮೆಲ್ಲರಿಗೂ ಸಮಸ್ತ ಕನ್ನಡ ನಾಡಿನ ಜನತೆಗೆ, ಭಾರತೀಯರಿಗೆ 2025ನ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗಡಿ ಕಾಯುವ ಸೈನಿಕರು ಹಾಗೂ ನಮ್ಮ ವಿಜ್ಞಾನಿಗಳು ಹಾಗೂ ಸಮಾಜಕ್ಕೆ, ಈ ದೇಶದ ಅಭಿವೃದ್ಧಿಗೋಸ್ಕರ, ಈ ದೇಶದಲ್ಲಿ ಹಿತವನ್ನು ಕಾಯುವಂಥ ಸಮಸ್ತ ಈ ದೇಶದ ನಾಡಿನ ಜನತೆಗೆ ಹಾಗೂ ಸಾಹಿತಿಗಳಿಗೆ ಹಾಗೂ ಎಲ್ಲ ಭಾರತೀಯರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, 2024 ಭಾಳ ಚೆನ್ನಾಗಿ ನಮ್ಮೆಲ್ಲರಿಗೂ ಭಾಳ ಸಂತೋಷದಿಂದ ಒಂದಿಷ್ಟು ಜೀವನದ ಜೊತೆಯಲ್ಲಿ, ನಮ್ಮ ಉದ್ಯೋಗಗಳ ಜೊತೆಯಲ್ಲಿ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಬಂದಿದ್ದೀವಿ. ಸಂಘ ಸಂಸ್ಥೆಗಳ ಮುಖಾಂತರ ಇರ್ಬೋದು ಹಾಗೂ ಸಮಾಜದ ಸುತ್ತಮುತ್ತ ನಮ್ಮವರ ಜೊತೆ ಆಗುವುಗಳನ್ನು ನಾವು ಜೊತೆ ಸೇರಿ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ವಿ. ನಮ್ಮದು 2024ನೇ ಇಸ್ವಿಯಲ್ಲಿ ನಮ್ಮ ಅಭಯ ಸೇವಾ ಫೌಂಡೇಶನ್ ಮುಖಾಂತರ ಒಂದಿಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳು, ರಕ್ತದಾನ ಶಿಬಿರಗಳು ಹಾಗೂ ಸೇವಾ ಸಂಕಲ್ಪ ಅನ್ನೋ ಕಾರ್ಯಕ್ರಮ ಮೊನ್ನೆ ಇತ್ತೀಚೆಗೆ ಒಂದು 20,000 ಜನ ಸೇರಿಸೋ ಮುಖಾಂತರ ಅನೇಕ ವೈದ್ಯಕೀಯ, ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ, ಏನು ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳು, ತಂದೆ ತಾಯಿ ಕಳ್ಕೊಂಥ ಕುಟುಂಬಗಳು, ಅಶಕ್ತರು, ಅನಾಥರು ಅಂಥವ್ರನ್ನ ರಕ್ಷಿಸಿ ಅವರಿಗೆ ವಿದ್ಯೆ ಕೊಡುವಂಥದ್ದು, ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಕೆಲಸಗಳನ್ನು ನಮ್ಮ ತಂಡ ನಾವು ಮಾಡ್ಕೊಂಡು ಬಂದ್ವಿ. ಭಾಳ ಸಂತೋಷ ಇತ್ತು 2024. ಹಾಗೆ ನಾವೀಗ 25ನೇ ಇಸ್ವಿಗೆ ಮುಂದೆ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದಿಷ್ಟು ಕನಸುಗಳನ್ನು ನಮ್ಮ ಅಭಯ ಸೇವಾ ಫೌಂಡೇಶನ್ ಹಾಗೂ ನಮ್ಮೆಲ್ಲರ ತಂಡ ಒಂದಿಷ್ಟು ಕನಸುಗಳನ್ನು ಹೊತ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಒಂದು ಕನಸುಗಳ ಜೊತೆಯಲ್ಲಿ ತಾವೆಲ್ಲ ಒಟ್ಟಿಗೆ ಸೇರಿ ಒಂದಿಷ್ಟು ಸಮಾಜದ ಕೆಲಸವನ್ನು ಮಾಡೋಣ, ಸಮಾಜದ ಬಗ್ಗೆ ಚಿಂತನೆಗಳು ಮಾಡೋಣ, ಅಶಕ್ತರ ಬಗ್ಗೆ, ದೀನ ದಲಿತರ ಬಗ್ಗೆ ಹಾಗೂ ದೇಶದಲ್ಲಿ ನಮ್ಮ ಪ್ರಾಮುಖ್ಯತೆ ಏನಿದೆ, ಈ ದೇಶಕ್ಕೆ ನಾವೇನು ಕೊಡಬಹುದು, ಇದ್ರ ಬಗ್ಗೆ ಎಲ್ಲರೂ ಸೇರಿ ಚಿಂತನೆಗಳನ್ನು ಮಾಡಿಕೊಂಡು ಈ ದೇಶ ಇವತ್ತು ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ದಾಪುಗಾಲಾಗ್ತಾ ಇದೆ, ಮುನ್ನುಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಭಾರತ ದೇಶ ಯುವಕರ ದೇಶ ಆಗ್ತಾಯಿದೆ, ಶಕ್ತಿಯ ದೇಶ ಆಗ್ತದೆ. ಈ ಜೊತೆಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ 2025ಕ್ಕೆ ಆ ದುರ್ಗಾ ಪರಮೇಶ್ವರಿ ಅಮ್ಮನವರು ತಮ್ಮೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು, ಹೊಸ ಚೈತನ್ಯವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮ ದುರ್ಗಾ ಪರಮೇಶ್ವರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂದಿನ ದಿನಗಳಲ್ಲಿ ರಾಜ್ಯದ ಅನೇಕ ಭಾಗಗಳಲ್ಲಿ ಹೊಸ ಘಟಕಗಳನ್ನು, ಬ್ರ್ಯಾಂಚ್ಗಳನ್ನು ಮಾಡೋರಿದ್ದೀವಿ. ಅದೇ ರೀತಿಯಲ್ಲಿ ಅಭಯ ಸೇವಾ ಫೌಂಡೇಶನ್ ಒಂದಿಷ್ಟು ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಆಂಬ್ಯುಲೆನ್ಸ್ಗಳನ್ನಿಟ್ಟು ಒಂದಿಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಸಂಗ್ರಹಿಸಿ ನೊಂದಂಥವರಿಗೆ, ಅಶಕ್ತರಿಗೆ ಸಹಾಯ ಮಾಡುವಂಥ ಒಂದು ಕಲ್ಪನೆಗಳನ್ನು, ಕನಸುಗಳನ್ನು ಇಟ್ಕೊಂಡು ಹೊಸ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.